ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ನಾವು ಹೇಳಿದಂತೆ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಕನ್ನಡಿಗರ ಕನಸಿನಂತೆ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಮುಡಿಗೇರಿದೆ. ಈ ಕ್ಷಣಕ್ಕಾಗಿ ಅವರ ಅಭಿಮಾನಿಗಳು ಕಾದು ಕೂತಿದ್ರು. ಊರೂರಲ್ಲೂ ಪ್ರಚಾರ ಮಾಡಿದ್ರು. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಹರಕೆ ಹೊತ್ತಿದ್ರು. ಗಿಲ್ಲಿ ಗೆಲ್ಲದೇ ಇದ್ರೆ ಮುಂದಿನ ಸೀಸನ್ ನಿಂದ ಬಿಗ್ ಬಾಸ್ ನೋಡಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ರು. ಕೊನೆಗೆ ಗಿಲ್ಲಿ ಅಭಿಮಾನಿಗಳೇ ಗೆದ್ದಿದ್ದಾರೆ. ಕೋಟಿ ಕೋಟಿ ಲೆಕ್ಕದಲ್ಲಿ ವೋಟಿಂಗ್ಸ್ ಪಡೆದ ಗಿಲ್ಲಿ ಈ ಬಾರಿ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಹಿಂದೆಂದೂ ಕಾಣದಂತಹ ದೊಡ್ಡ ಯಶಸ್ಸನ್ನ ಕಂಡಿದೆ. ಈ ಬಾರಿಯ ಫಿನಾಲೆ ವೇಳೆ 10 ವಿಶೇಷತೆಗಳು ಎದುರಾಗಿದೆ. ಅದನ್ನು ಹೇಳ್ತಾ ಹೋಗ್ತೀವಿ. ಹಾಗೆ ಫಿನಾಲೆ ಗೆದ್ದ ಗಿಲ್ಲಿಗೆ ಒಟ್ಟು ಎಷ್ಟು ಹಣ ಸಿಗುತ್ತೆ, ಇನ್ನೆರಡು ತಿಂಗಳು ಯಾಕೆ ಬಿಗ್ ಬಾಸ್ ಹಣ ಕೈಗೆ ಬರಲ್ಲ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿ ಬಿಗ್ ಬಾಸ್ ಶುರುವಾದ 2-3 ವಾರಕ್ಕೆ ಜನ ಫಿಕ್ಸ್ ಆಗಿ ಹೋಗಿದ್ರು ಈ ಬಾರಿ ಗಿಲ್ಲಿಯೇ ಗೆಲ್ಲೋದು ಅಂತ. ಅದರಂತೆ ಈಗ ಫಲಿತಾಂಶವೂ ಹೊರಬಿದ್ದಿದೆ. ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ಮನೆ ಸೇರ್ಕೊಂಡಿದ್ದಾರೆ. ಪ್ರತಿ ಸಾರಿಯಂತೆ ಬಿಗ್ ಬಾಸ್ ವಿನ್ನರ್ಗೆ 50 ಲಕ್ಷ ಘೋಷಣೆ ಮಾಡಲಾಗಿದೆ. ಆದ್ರೆ ಬಿಗ್ ಬಾಸ್ ಘೋಷಣೆ ಮಾಡಿದಂತೆ ಈ 50 ಲಕ್ಷ ಗಿಲ್ಲಿ ಕೈ ಸೇರಲ್ಲ. ಇದರಲ್ಲಿ ದೊಡ್ಡ ಮೊತ್ತದ ಹಣ ಕಟ್ ಆಗುತ್ತೆ. ಸ್ಪಾನ್ಸರ್ಗಳು 50 ಲಕ್ಷವನ್ನೇ ಕೊಟ್ಟರು ಸರ್ಕಾರ ಟ್ಯಾಕ್ಸ್ ರೂಪದಲ್ಲಿ ಕಟ್ ಮಾಡಿಕೊಳ್ಳುತ್ತೆ. 50 ಲಕ್ಷದಲ್ಲಿ ಏನಿಲ್ಲ ಅಂದ್ರೆ 10ರಿಂದ 15 ಲಕ್ಷ ಟ್ಯಾಕ್ಸ್ ನಲ್ಲಿ ಕಟ್ ಆಗುತ್ತೆ. ಹೀಗಾಗಿ ಗಿಲ್ಲಿ ಕೈಗೆ ಸಿಗೋ ಮೊತ್ತ ಸುಮಾರು 35 ಲಕ್ಷ. ಹೇಳ್ಕೊಳ್ಳೋದಿಕ್ಕೆ ಮಾತ್ರ ಅರ್ಧ ಕೋಟಿ, ಆದ್ರೆ ಅದು ಗಿಲ್ಲಿ ಕೈ ಸೇರೋದ್ರೊಳಗೆ 35 ಲಕ್ಷಕ್ಕೆ ಬಂದ್ ನಿಂತಿರುತ್ತೆ. ಅದರಲ್ಲೂ ಈ 35 ಲಕ್ಷ ಹಣ ಕೂಡ ಇಷ್ಟು ಬೇಗ ಗಿಲ್ಲಿಗೆ ಸಿಗಲ್ಲ. ಬಿಗ್ ಬಾಸ್ ಮುಗೀತು, ವಿನ್ನರ್ ಟ್ರೋಫಿಯೂ ಅನೌನ್ಸ್ ಆಯ್ತು. ನಾಳೆ ನಾಡಿದ್ದು ಹಣ ಕೊಡ್ತಾರೆ ಅಂದ್ರೆ ಅದು ಆಗದೇ ಇರೋ ಮಾತು. ಈ ಹಣ ಗಿಲ್ಲಿ ಅಕೌಂಟ್ಗೆ ಬೀಳೋದಕ್ಕೆ ಒಂದಿಷ್ಟು ಪ್ರಾಸೆಸ್ಗಳಿದೆ. ತೆರಿಗೆಯ ಎಲ್ಲಾ ನಿಯಮಗಳನ್ನ ಪಾಲಿಸಿದ ಬಳಿಕವೇ ಗಿಲ್ಲಿ ಕೈಗೆ 35 ಲಕ್ಷ ಹಣ ಸಿಗೋದು. ಹೀಗಾಗಿ ಬಿಗ್ ಬಾಸ್ ಗೆದ್ದ ಹಣ ಗಿಲ್ಲಿ ಅಕೌಂಟ್ಗೆ ಬೀಳೋದಕ್ಕೆ ಏನಿಲ್ಲ ಅಂದ್ರೂ ಇನ್ನೂ 2 ತಿಂಗಳು ಬೇಕು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ಕಲ್ಲರ್ಸ್ನವರು ಕೊಡ್ತಾ ಇದ್ದ ಸಂಭಾವನೆ ಮಾತ್ರ ಪ್ರತಿ ವಾರವೂ ಗಿಲ್ಲಿಯ ಅಕೌಂಟ್ಗೆ ಸೇರ್ತಾ ಇತ್ತು. ಕಿರುತೆರೆಯಲ್ಲಿ ಗಿಲ್ಲಿಗೆ ದೊಡ್ಡ ಹೆಸರಿದೆ. ಈಗಾಗಲೇ 5 ರಿಯಾಲಿಟಿ ಶೋ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ಮೊತ್ತಕ್ಕೆ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದು. ಒಂದು ದಿನಕ್ಕೆ 10,000 ರೇಂಜ್ಗೆ ಸಂಭಾವನೆ ನೀಡ್ತಾ ಇದ್ರು. ಅಂದ್ರೆ ಒಂದು ದಿನಕ್ಕೆ 10,000 ಅಂದ್ರೆ 112 ದಿನಕ್ಕೆ ಎಷ್ಟಾಯ್ತು ಅಂತ ನೋಡೋದಾದ್ರೆ ಬರೋಬ್ಬರಿ 11 ಲಕ್ಷ ಹಣ ಸಂಭಾವನೆ ರೂಪದಲ್ಲೇ ಗಿಲ್ಲಿ ಕೈ ಸೇರಿದೆ. ಇದನ್ನ ಹಲವರು ನಂಬೋದು ಕಷ್ಟ. ಗಿಲ್ಲಿಗೆ ಒಂದ್ ದಿನಕ್ಕೆ 10,000 ಕೊಡ್ತಾ ಇದ್ರ ಅಂತ. ಆದ್ರೆ ಇದನ್ನ ನಂಬಲೇಬೇಕು. ದೊಡ್ಡ ದೊಡ್ಡ ಸೀರಿಯಲ್ ನಟರು ತಿಂಗಳಲ್ಲಿ 1 ವಾರ ಕೆಲಸ ಮಾಡ್ತಾರೆ. ದೊಡ್ಡ ಸೀರಿಯಲ್ ನಟರು ತಿಂಗಳಲ್ಲಿ 1 ವಾರ ಕೆಲಸ ಮಾಡ್ತಾರೆ. ಅವರೆಲ್ಲ ಒಂದ್ ದಿನಕ್ಕೆ 15,000ವರೆಗೂ ಚಾರ್ಜ್ ಮಾಡೋದಿದೆ. ಅದರಲ್ಲೂ ಬಿಗ್ ಬಾಸ್ ಮನೆಗೆ ಬಂದವರಿಗೆ ದೊಡ್ಡ ಮೊತ್ತದ ಅಮೌಂಟ್ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಬಿಗ್ ಬಾಸ್ಗೆ ಬರೋದಕ್ಕೆ 2 ಕಾರಣ ಇದೆ. ಒಂದು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬಹುದು. ಸಿನಿಮಾ ಮಾಡಿ ಹೀರೋ ಆದವರಿಗೂ ಸಿಗದಂತ ನೇಮು ಫೇಮು ಈ ಬಿಗ್ ಬಾಸ್ ಮನೆಯಲ್ಲಿ ಸಿಗುತ್ತೆ. ಇನ್ನು 2ನೇಯದ್ದು, ದೊಡ್ಡ ಮೊತ್ತದಲ್ಲಿ ಸಂಭಾವನೆ ಸಿಗುತ್ತೆ ಅಂತ. ಹೀಗಾಗಿಯೇ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿರೋದು. ಆತ್ಮೀಯರೇ, ಗಿಲ್ಲಿ ಈ ಬಾರಿ ಬರೀ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಲ್ಲ, ಅರ್ಧ ಕೋಟ್ಯಾಧೀಶ್ವರನಾಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ಗೆ 35 ಲಕ್ಷ ಹಣ ಸಿಗುತ್ತೆ. ಜೊತೆಗೆ ಸಂಭಾವನೆ ರೂಪದಲ್ಲಿ 11 ಲಕ್ಷ ಹಣ ಕೈ ಸೇರಿದೆ. ಹಾಗೆ ಕಿಚ್ಚ ಸುದೀಪ್ ಸಹ 10 ಲಕ್ಷ ನೀಡೋದಾಗಿ ಹೇಳಿದ್ದಾರೆ. ಇನ್ನು 15 ಲಕ್ಷ ಬೆಲೆಯ ಕಾರ್ ಸಹ ಗಿಲ್ಲಿಗೆ ಸಿಗ್ತಾ ಇದೆ. ಅಲ್ಲಿಗೆ ಸರಿಸುಮಾರು 65 ಲಕ್ಷ ಗೆದ್ದಂತೆ ಆಗಿದೆ. ಇನ್ನು ರಕ್ಷಿತಾಗೂ ದೊಡ್ಡ ಮೊತ್ತದ ಹಣ ಸಿಕ್ಕಿದೆ. ಹಿಂದೆಲ್ಲ ಬಿಗ್ ಬಾಸ್ ರನ್ನರ್ಸ್ಗೆ ಇಷ್ಟು ಮೊತ್ತದ ಹಣ ಸಿಗ್ತಾ ಇರಲಿಲ್ಲ. ಜಾಸ್ತಿ ಅಂದ್ರೆ 4-5 ಲಕ್ಷ ಸಿಗ್ತಾ ಇತ್ತು ಅಷ್ಟೇ. ಹೀಗಾಗಿ ಬಿಗ್ ಬಾಸ್ನ ಈ ನಿರ್ಧಾರದ ವಿರುದ್ಧ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ರನ್ನರ್ ಅಪ್ಗೂ ಈಗ ದೊಡ್ಡ ಮೊತ್ತದ ಹಣ ನೀಡ್ತಾ ಇದ್ದಾರೆ. ಈ ಬಾರಿ ರಕ್ಷಿತಾಗೆ 25 ಲಕ್ಷ ಹಣ ನೀಡಲಾಗಿದೆ. ಇದರ ಜೊತೆಗೆ ಸಂಭಾವನೆ ಹಣವು ರಕ್ಷಿತಾ ಕೈ ಸೇರಿದೆ.
ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬರೋವರೆಗೂ ಈ ಮಟ್ಟಿಗಿನ ಹೆಸರು ಇರಲಿಲ್ಲ. ಹೀಗಾಗಿ ಇವರ ಸಂಭಾವನೆಯೂ ಕಮ್ಮಿ ಇತ್ತು. ಒಂದಿನಕ್ಕೆ 4,000 ರಿಂದ 5,000 ಕೊಡ್ತಾ ಇದ್ರು. ದಿನಕ್ಕೆ 4,000 ಅನ್ಕೊಂಡ್ರು 105 ದಿನಕ್ಕೆ 4 ಲಕ್ಷ ಸಿಕ್ಕಿರುತ್ತೆ. ಅಲ್ಲಿಗೆ ಸರಿಸುಮಾರು 30 ಲಕ್ಷ ಹಣ ರಕ್ಷಿತಾಗೆ ಸಿಕ್ಕಂತಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.